ನಮಸ್ಕಾರ ಸರ್. ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀಯಾ? ಹೌದು. ಕಂಪ್ಲೇಂಟ್ ಕೊಡಕ್ ಮುಂಚೆ ನನಗೆ ಯಾಕೆ ಒಂದ್ ಮಾತು ತಿಳಿಸ್ಲಿಲ್ಲ? ನಿಮಗೆ ತಿಳಿಸೋ ಥರದಲ್ಲಿ ನಿಮ್ ಮಗ ನಡ್ಕೊಳ್ಳಿಲ್ಲ ಸರ್. ಆಕ್ಸಿಡೆಂಟ್ ಆದ ತಕ್ಷಣ ಕಾರ್ನಿಂದ ಕೆಳಗಡೆ ಇಳಿದು ಆ ಮನುಷ್ಯನಿಗೆ ಏನಾಗಿದೆ ಎತ್ತ ಅಂತ ವಿಚಾರಿಸಿ ಒಂದು ವೇಳೆ ಪೆಟ್ಟಾಗಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ದು ಮನುಷ್ಯನ ಧರ್ಮ. ಅದನ್ನ ಬಿಟ್ಟು ಯಾವನ್ ಸತ್ತು ನನಗೇನಾಗ್ಬೇಕಾಗಿದೆ ಅಂತ ಹೊರಟು ಹೋದ್ರೆ ಅಂಥವ್ರಿಗೆ ಏನ್ ಮಾಡ್ಬೇಕು? ಕಾನೂನು ಹಿಡಿತಕ್ಕೆ ಶಿಕ್ಷಿಸಬೇಕು. ಅದು ದೇಶದ ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ. ಆಹಾ, ನೀನೊಬ್ಬ ಸತ್ಪ್ರಜೆ, ನಾವು ರಾಕ್ಷಸರು ಅಲ್ಲ? ಇದು ಡ್ಯೂಟಿ ಟೈಮ್ ಅಂತ ಗೊತ್ತಿದೆಯಾ ನಿನಗೆ? ಕೆಲಸ ಮಾಡೋರ್ಗಷ್ಟು ಗೊತ್ತಾಗೋದಿದೆ ಸರ್. ನನಗೆ ಡ್ಯೂಟಿ ಇರೋದು 2 ಗಂಟೆ ಮೇಲೆ. ಸಮಯದಲ್ಲಿ ಬಂದು ಸಹಾಯ ಮಾಡ್ದೆ ರಂಗ. ಆಗ ನೀನ್ ಇಲ್ದೆ ಹೋಗಿದ್ರು ನನ್ನ ಗತಿ. ನಾನ್ ಇಲ್ಲದೆ ಇದ್ರು ಆ ಸಮಯದಲ್ಲಿ ಬೇರೆ ಯಾರಾದ್ರೂ ಸಹಾಯ ಮಾಡೋರೇನೆ. ಆ ಮನೆ ಹಾಳ ಹೇಗ್ ಬಂದು ಡ್ಯಾಶ್ ಹೊಡೆದ್ನಪ್ಪ. ಅಯ್ಯೋ, ಏನಪ್ಪ ಪೊಲೀಸಿಗೆ ಫೋನ್ ಮಾಡಿದ್ಯಾ ತಾನೆ? ಮಾಡಿದ್ದೀನಿ. ಅವನ್ ನಾನ್ ಕಂಬಿ ಎಣಸು ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ನಾಗಪ್ಪನೇ ಅಲ್ಲ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮತ್ತೆ ಬಂದು ನೋಡ್ತೀನಿ. ಆ ರಂಗ, ನನ್ ಮಗಳು ಸುಶೀಲನ್ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲಪ್ಪ. ಹೇಳ್ ಕಳಿಸಿದ್ದೀನಿ ಸ್ವಾಮಿ. ಹೇಳ್ ಕಳ್ಸಿದ್ಯಾ? ಅಯ್ಯೋ ನನ್ನಪ್ಪ. ಕಂಪ್ಲೇಂಟ್ ಕೊಟ್ಟವರು ಇಲ್ಲೇ ಇದ್ದಾರೆ. ಇಲ್ಲೇ ಇದಾರ? ನಿಮ್ ಕಾರ್ ನಂಬರ್ ಕೂಡ ಕೊಟ್ಟಿದ್ದು ಅವ್ರೆ. ಅಲ್ಲಿ ನೋಡಿ ಬರ್ತಾ ಇದ್ದಾರೆ.